ಸ್ಟೂಡೆಂಟ್ಸ್, ತುಂಬ ಜನ ವಿದ್ಯಾರ್ಥಿಗಳು ದ ಮಂಕೀಸ್ ಪಾ ಅಂತಕ್ಕಂತಹ ಸ್ಟೋರಿಯ ಸಮರಿಯನ್ನು ಅಪ್ಲೋಡ್ ಮಾಡಿ ಕೊಡಿ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ದ ಮಂಕೀಸ್ ಪಾ ಅಂತಕ್ಕಂತಹ ಡಬ್ಲ್ಯೂ ಜೇಕಬ್ಸ್ ಅವರು ಬರೆದಿರ್ತಕ್ಕಂತಹ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿಯ ಸಮರಿಯನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ದ ಮಂಕೀಸ್ ಪಾ ಈಸ್ ಎ ಫೇಮಸ್ ಶಾರ್ಟ್ ಸ್ಟೋರಿ ರಿಟನ್ ಬೈ ಡಬ್ಲ್ಯೂ ಜೇಕಬ್ಸ್. ಸೊ ಈ ಒಂದು ಸ್ಟೋರಿಯನ್ನು ಬರೆದಿರ್ತಕ್ಕಂಥವ್ರು ಡಬ್ಲ್ಯೂ ಜೇಕಬ್ಸ್ ಆಗಿದ್ದಾರೆ ಮತ್ತು ದಿಸ್ ಈಸ್ ಎ ವೆರಿ ಶಾರ್ಟ್ ಸ್ಟೋರಿ. It is a story about fate, superstition and the danger of interfering with destiny. ಸೊ ಈ ಒಂದು ಸ್ಟೋರಿಯ ಮೇನ್ ಥೀಮ್ಗಳು ಏನಪ್ಪ ಅಂದರೆ ಫೇಟ್ ಅಂತ ಕರಿತೇವೆ, ಅಂದರೆ ಹಣೆ ಬರಹ ಅಂತ ನಾವು ಸಿಂಪಲ್ ಆಗಿ ಹೇಳ್ಬೋದು. ಅದೇ ರೀತಿ ಸೂಪರ್ಸ್ಟಿಷನ್ ಅಂದರೆ ಮೂಢನಂಬಿಕೆಗಳು ಅಂತ ನಾವು ಇಲ್ಲಿ ಕರಿಬಹುದು. ಆ್ಯಂಡ್ ದ ಡೇಂಜರ್ ಆಫ್ ಇಂಟರ್ಫಿಯರಿಂಗ್ ವಿತ್ ಡೆಸ್ಟಿನಿ. ಡೆಸ್ಟಿನಿ ಅಂದರೆ ನಾವು ಇಲ್ಲಿ ಹಣೆ ಬರಹ ಅಥವಾ ವಿಧಿಲಿಖಿತ ಅಂತ ಕರಿತೇವಲ್ವಾ, ಅದನ್ನು ನಾವು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಅದನ್ನು ಬದಲಾಯಿಸಲಿಕ್ಕೆ ಹೋದರೆ ಏನೆಲ್ಲ ಆಪತ್ತುಗಳು ನಮಗೆ ಕಾದಿರ್ತವೆ ಅಂತಕ್ಕಂತಹ ಥೀಮ್ಸ್ಗಳನ್ನು ಈ ಒಂದು ಸ್ಟೋರಿ ಒಳಗೊಂಡಿದೆ. ದ ಸ್ಟೋರಿ ಶೋಸ್ ಹೌ ಹ್ಯೂಮನ್ ವಿಶಸ್ ಕ್ಯಾನ್ ಬ್ರಿಂಗ್ ಸಾರೋ ಇನ್ಸ್ಟೆಡ್ ಆಫ್ ಹ್ಯಾಪಿನೆಸ್. ಸೊ ಮನುಷ್ಯರಾಗಿರ್ತಕ್ಕಂತಹ ನಾವುಗಳು ಆಸೆಯನ್ನು ಪಡ್ತಕ್ಕಂಥದ್ದು ಕಾಮನ್ ಆಗಿದೆ. ಸೊ ಈ ರೀತಿ ನಮ್ಮ ಆಸೆಗಳು ದುರಾಸೆಗಳಾಗಿ ಪರಿವರ್ತನೆ ಆದಾಗ ಅಥವಾ ನಮ್ಮ ಆಸೆಗಳಿಂದಾನೇ ಯಾವ ರೀತಿಯ ದುಃಖಗಳು ನಮ್ಮ ಲೈಫಲ್ಲಿ ಬರ್ತವೆ ಇನ್ಸ್ಟೆಡ್ ಆಫ್ ಹ್ಯಾಪಿನೆಸ್. ಸೊ ಈ ಒಂದು ಆಸೆಗಳು ಸಂತೋಷವನ್ನು ತರೋದ್ರ ಬದಲು ಕೆಲವೊಂದು ಸಾರಿ ದುಃಖಗಳನ್ನು ತಂದುಬಿಡ್ತವೆ. ಸೊ ಇದನ್ನೇ ಈ ಒಂದು ಸ್ಟೋರಿಯ ಮೂಲಕ ನಮ್ಮ ರೈಟರ್ ಇಲ್ಲಿ ಹೇಳ್ತಾ ಹೋಗ್ತಾರೆ. The story begins on a cold and stormy night at the home of the White family. ಸೊ ಇಲ್ಲಿ ವೈಟ್ ಅಂದರೆ ಬಿಳಿ ಅಂತ ತಿಳ್ಕೊಬಿಡಿ, ಇದು ಫ್ಯಾಮಿಲಿಯ ಒಂದು ನೇಮ್ ಆಗಿರುತ್ತೆ. ಸೊ ಈ ಒಂದು ಫ್ಯಾಮಿಲಿಯಿಂದ ಈ ಒಂದು ಸ್ಟೋರಿ ಆರಂಭ ಆಗ್ತಾ ಇದೆ. ಅದೊಂದು ಕೋಲ್ಡ್ ಆ್ಯಂಡ್ ಸ್ಟಾರ್ಮಿ ಅಂದರೆ ತುಂಬಾ ತಂಪಾಗಿರ್ತಕ್ಕಂತಹ ಒಂದು ರಾತ್ರಿ ಆಗಿರುತ್ತೆ ಮತ್ತು ಹೊರಗಡೆ ಜೋರಾಗಿ ಧಾರಾಕಾರವಾಗಿರ್ತಕ್ಕಂತಹ ಮಳೆ ಕೂಡ ಸುರಿತಾ ಇರುತ್ತೆ. ಅವರ ಮನೆಯಲ್ಲಿ ಈ ಒಂದು ಸ್ಟೋರಿ ಆರಂಭ ಆಗ್ತಾ ಇದೆ. The family includes Mr. White, Mrs. White and their son Herbert. ಸೊ ಈ ಒಂದು ಫ್ಯಾಮಿಲಿಲಿ ಹಸ್ಬೆಂಡ್ ಆಗಿರ್ತಕ್ಕಂತಹ ಮಿಸ್ಟರ್ ವೈಟ್ ಮತ್ತು ಮಿಸಸ್ ವೈಟ್ ಮತ್ತು ಅವರ ಮಗನಾಗಿರ್ತಕ್ಕಂತಹ ಹರ್ಬರ್ಟ್, ಈ ಮೂರು ಕ್ಯಾರೆಕ್ಟರ್ಗಳು ಅಂದರೆ ಮೂರು ವ್ಯಕ್ತಿಗಳು ಈಗ ಮನೆಯಲ್ಲಿ ಇರ್ತಾರೆ. ದೇ ಆರ್ ಸಿಟ್ಟಿಂಗ್ ಟುಗೆದರ್ ಆ್ಯಂಡ್ ವೇಟಿಂಗ್ ಫಾರ್ ಎ ಗೆಸ್ಟ್. ಸೊ ಅವರೆಲ್ಲರೂ ಕೂಡ ಈಗ ಮನೆಯಲ್ಲಿ ಕುಳಿತುಕೊಂಡು ಒಬ್ಬ ಗೆಸ್ಟ್ಗೋಸ್ಕರ, ಒಬ್ಬ ಅತಿಥಿ ಬರ್ತಾ ಇದ್ದಾನೆ ಅವ್ರ ಮನೆಗೆ, ಅವನಿಗೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ, ದೇ ಆರ್ ಆಲ್ ವೇಟಿಂಗ್ ಫಾರ್ ಹಿಮ್. ಅವನ ಹೆಸರು ಏನಪ್ಪಾ ಅಂದರೆ, ಅತಿಥಿ ಹೆಸರು ಇಲ್ಲಿ ಗಮನಿಸಬಹುದು, ನೇಮ್ಡ್ ಸರ್ಜೆಂಟ್ ಮೇಜರ್ ಮಾರಿಸ್. ಸೊ ಆ ವ್ಯಕ್ತಿಯ ಹೆಸರು ಮೇಜರ್ ಮಾರಿಸ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಹೂ ಹ್ಯಾಸ್ ಟ್ರಾವೆಲ್ಡ್ ಎ ಲಾಟ್ ಇನ್ ಫಾರಿನ್ ಕಂಟ್ರೀಸ್. ಅನೇಕ ದೇಶಗಳಲ್ಲಿ ಇವನೇನು ಮಾಡಿರ್ತಾನೆ, ಟ್ರಾವೆಲ್ ಅಂದರೆ ಪ್ರಯಾಣವನ್ನು ಮಾಡಿರ್ತಾನೆ. When Morris arrives, he tells them many exciting stories about his adventures in India. ಸೊ ಮಾರಿಸ್ ಕೊನೆಗೂ ಕೂಡ ಅವ್ರ ಮನೆಗೆ ಬರ್ತಾನೆ. ಬಂದಂಥವನು ಅವನು ಪ್ರಯಾಣದಲ್ಲಿ ಅವನು ಅನುಭವಿಸಿರ್ತಕ್ಕಂತಹ ಅನೇಕ ಒಂದು ಅಡ್ವೆಂಚರ್ ಅಂದರೆ ಸಾಹಸಮಯ ಕಥೆಗಳನ್ನು ಅವನು ಶೇರ್ ಮಾಡ್ಕೊಳ್ತಾನೆ. ಡ್ಯೂರಿಂಗ್ ದ ಕಾನ್ವರ್ಸೇಷನ್ ಮಾರಿಸ್ ಟೇಕ್ಸ್ ಔಟ್ ಎ ಸ್ಟ್ರೇಂಜ್ ಆಬ್ಜೆಕ್ಟ್ ಕಾಲ್ಡ್ ದ ಮಂಕೀಸ್ ಪಾ. ಸೊ ಅವರು ಮಾತನಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮಾರಿಸ್ ಏನಿದಾನೋ ಅವನು ಒಂದು ವಿಚಿತ್ರವಾಗಿರ್ತಕ್ಕಂತಹ ಒಂದು ವಸ್ತುವನ್ನ ಹೊರಗಡೆ ತೆಗಿತಾನೆ ತನ್ನ ಬ್ಯಾಗಿನಿಂದ. ಆ ವಸ್ತುವಿನ ಹೆಸರಿನಲ್ಲಿ ಗಮನಿಸ್ತೇವೆ ಮಂಕೀಸ್ ಪಾ. ಮಂಕಿ ಅಂದ್ರೆ ನಮಗೆಲ್ಲ ತಿಳಿದ್ರ ಹಾಗೆ ಕೋತಿ, ಪಾ ಅಂದ್ರೆ ಪಾದ ಅಂತೇಳಿ. ಸೊ ಇಲ್ಲಿ ಕೋತಿಯ ಪಾದ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು ದ ಮಂಕೀಸ್ ಪಾವನ್ನ. He explains that it is a magical and has the power to grant 3 wishes to 3 different people. ಸೊ ಮಾರಿಸ್ ಹೇಳ್ತಾನೆ, ಈ ಒಂದು ಮಂಕೀಸ್ ಪಾ ಏನಿದೆನೋ ಅದು ತುಂಬಾನೇ ರಹಸ್ಯಮಯವಾಗಿರ್ತಕ್ಕಂಥದ್ದು, ಒಂದು ರಹಸ್ಯ ಮ್ಯಾಜಿಕಲ್ ಪವರನ್ನು ಈ ಒಂದು ಮಂಕೀಸ್ ಪಾ ಹೊಂದಿದೆ. ಆ್ಯಂಡ್ ಇಟ್ ಹ್ಯಾಸ್ ದ ಪವರ್, ಅದಕ್ಕೊಂದು ಶಕ್ತಿ ಇದೆ. ಅದೇನಪ್ಪ ಅಂದರೆ ಟು ಗ್ರ್ಯಾಂಟ್ 3 ವಿಶಸ್, 3 ವಿಶಸ್ಗಳನ್ನು ಅಥವಾ 3 ನಮ್ಮ ಒಂದು ಕೋರಿಕೆಗಳನ್ನು ಅದು ಈಡೇರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಟು 3 ಡಿಫ್ರೆಂಟ್ ಪೀಪಲ್ ಅಂದರೆ 3 ವಿಭಿನ್ನ ವ್ಯಕ್ತಿಗಳಿಗೆ 3 ವಿಶಸ್ಗಳನ್ನು ಪೂರೈಸ್ತಕ್ಕಂಥದ್ದು ಅಥವಾ ಗ್ರ್ಯಾಂಟ್ ಮಾಡತಕ್ಕಂತಹ ಒಂದು ಶಕ್ತಿ, ಮ್ಯಾಜಿಕಲ್ ಪವರ್ ಈ ಮಂಕೀಸ್ ಪಾಗಿದೆ ಅಂತೇಳಿ ಮಾರಿಸ್ ಹೇಳ್ತಾನೆ. However, he also warns that the paw is dangerous. ಅದ್ರ ಜೊತೆಗೆ ಅವನು ಇನ್ನೊಂದು ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾನೆ. ಅದೇನಪ್ಪ ಅಂದ್ರೆ ಡೇಂಜರಸ್, ಅದರಿಂದ ಏನೋ ಒಂದು ಆಪತ್ತಿರ್ತಕ್ಕಂಥದ್ದನ್ನು ಕೂಡ ಅವನು ಎಚ್ಚರಿಕೆ ಕೊಡ್ತಾನೆ. ಆ್ಯಂಡ್ ದಟ್ ವಿಶಸ್ ಆಲ್ವೇಸ್ ಬ್ರಿಂಗ್ ಟೆರಿಬಲ್ ರಿಸಲ್ಟ್ಸ್. ಸೊ ಆ ಆಸೆಗಳು ಅಂದರೆ ಏನು ಪಡೆದುಕೊಳ್ಬೇಕು ಅಂತೇಳಿ ಆಸೆಗಳನ್ನು ವ್ಯಕ್ತಪಡಿಸ್ತಾರೋ ಅದ್ರ ಮುಂದೆ ಆ ಒಂದು ಆಸೆ ಏನೋ ಈಡೇರುತ್ತೆ, ಆದರೆ ಅದರಿಂದ ಒಂದು ಟೆರ್ರಿಬಲ್, ಭಯಂಕರವಾಗಿರ್ತಕ್ಕಂತಹ ಒಂದು ಕೆಟ್ಟ ರಿಸಲ್ಟ್, ಪರಿಣಾಮನೂ ಕೂಡ ಉಂಟಾಗುತ್ತೆ ಅಂತಕ್ಕಂತಹ ಒಂದು ವಾರ್ನಿಂಗ್ ಅನ್ನು ಅವನು ಕೊಡ್ತಾನೆ. ಮಾರಿಸ್ ಸೇಸ್ ದ ಪಾ ವಾಸ್ ಕರ್ಸ್ಡ್ ಬೈ ಎ ಹೋಲಿ ಮ್ಯಾನ್. ಸೊ ಮಾರಿಸ್ ಹೇಳ್ತಾನೆ, ಈ ಒಂದು ಪಾ ಏನಿದೆನೋ ಇದೊಬ್ಬ ಹೋಲಿ ಮ್ಯಾನ್ ಅಂದರೆ ನಾವೊಬ್ಬ ಸಂತ ಅಂತ ಹೇಳ್ಬೋದು. ಇಲ್ಲಿ ಒಬ್ಬ ಸಂತನಿಂದ ಅದು ಶಾಪಕ್ಕೆ ಒಳಗಾಗಿದೆ.
ದಟ್ ಫೇಟ್ ಶುಡ್ ನಾಟ್ ಬಿ ಚೇಂಜ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್. ಸೊ ಈಗ ಅಂದರೆ ಒಂದು ಶಾಪವನ್ನು ಏನು ಕೊಟ್ಟಿದ್ದನೋ ಅದನ್ನು ಯಾವುದೇ ವ್ಯಕ್ತಿಯು ಕೂಡ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಮಾರಿಸ್ ಟ್ರೈಸ್ ಟು ಡಿಸ್ಟ್ರಾಯ್ ದ ಬೈ ಥ್ರೋಯಿಂಗ್ ಇಟ್ ಇನ್ ಟು ದ ಫೈರ್. ಸೊ ಮಾರಿಸ್ ಏನು ಮಾಡ್ತಾನೆ, ಇದರಿಂದ ತುಂಬಾ ಆಪತ್ತಿದೆ, ಇದು ಬೇಡವೇ ಬೇಡ ಅಂಥೇಳಿ ಅದನ್ನು ನಾಶ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅವನೇನು ಮಾಡ್ತಾನೆ, ಬೆಂಕಿಯ ಒಳಗಡೆ ಅದನ್ನು ಬಿಸಾಕ್ತಾ ಇದ್ದಾನೆ. ಬಟ್ ಮಿಸ್ಟರ್ ವೈಟ್ ಕ್ವಿಕ್ಲಿ ಸೇವ್ಸ್ ಇಟ್. ಬಟ್ ಮಿಸ್ಟರ್ ವೈಟ್ಗೆ ಒಂದು ಆಸೆ ಇದೆ, ಅಂದರೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಈ ಒಂದು ಪಾಗಿದೆ ಅಂತ ಏನು ಕೇಳಿರ್ತಾನೋ, ಸೊ ಏನನ್ನೋ ಇದರಿಂದ ಪಡೆದುಕೊಳ್ಬೋದು, ಇದರಿಂದ ಏನೋ ಲಾಭ ಮಾಡ್ಕೋಬಹುದು ಅಂತಕ್ಕಂತಹ ಒಂದು ಆಸೆಗೆ ಅವನು ಒಳಗಾಗ್ತಾನೆ. ಸೊ ಆ ಬೆಂಕಿಯಿಂದ ಅದನ್ನು ಹೊರಗಡೆ ತೆಗಿತಾನೆ. ಕ್ಯೂರಿಯಸ್ ಆ್ಯಂಡ್ ಎಕ್ಸೈಟೆಡ್ ಮಿಸ್ಟರ್ ವೈಟ್ ವಿಶಸ್ ಟು ಟ್ರೈ ಇಟ್ ಹಿಮ್ಸೆಲ್ಫ್. ಸೊ ಅವನು ಹೇಳ್ತಾನೆ, ನಾನು ಇದನ್ನು ಟ್ರೈ ಮಾಡ್ತೇನೆ ನನ್ನ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಅಂತೇಳಿ ಹೇಳ್ತಾನೆ. ಮಾರಿಸ್ ಸ್ಯಾಡ್ಲಿ ಲೀವ್ಸ್ ಆಫ್ಟರ್ ವಾರ್ನಿಂಗ್ ದೆಮ್ ಅಗೇನ್. ಸೊ ಮತ್ತೊಂದು ಸಾರಿ ಮಾರಿಸ್ ಹೇಳ್ತಾನೆ ಆ ಫ್ಯಾಮಿಲಿ ಮೆಂಬರ್ಸ್ಗೆ, ದಯವಿಟ್ಟು ಇದನ್ನು ಟ್ರೈ ಮಾಡಬೇಡಿ, ಇದರಿಂದಾನೇ ತುಂಬ ಡೇಂಜರ್ ಇದೆ ಅಂತಕ್ಕಂಥ ಒಂದು ವಾರ್ನಿಂಗನ್ನು ಕೊಡ್ತಾನೆ. ಬಟ್ ಅವರು ಕೇಳೋ ಸ್ಥಿತಿಲಿ ಇರೋದಿಲ್ಲ. ಅವನು ಬೇಸರವನ್ನೇ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ಲೇಟರ್ ದಟ್ ನೈಟ್ ಮಿಸ್ಟರ್ ವೈಟ್ ಮೇಕ್ಸ್ ಹಿಸ್ ಫಸ್ಟ್ ವಿಶ್. ಸೊ ಅವತ್ತು ರಾತ್ರಿನೇ ಮಿಸ್ಟರ್ ವೈಟ್ ಏನು ಮಾಡ್ತಾನೆ, ತನ್ನ ಒಂದು ಮನಸ್ಸಲ್ಲಿರ್ತಕ್ಕಂಥ ಒಂದು ವಿಶನ್ನು ಅದರ ಮುಂದೆ ಹೇಳ್ತಾ ಇದ್ದಾನೆ. ಹಿ ವಿಶಸ್ ಫಾರ್ 200 pounds ಟು ಹೆಲ್ಪ್ ಪೇ ಆಫ್ ದ ಹೌಸ್ ಲೋನ್. ಸೊ ಅವನು ಮನೆಗೆ ಅಂತೇಳಿ ಲೋನನ್ನು ತೆಗೆದುಕೊಂಡಿರ್ತಾನೆ. 200 pounds ಅಷ್ಟು ದುಡ್ಡನ್ನು ತೆಗೆದುಕೊಂಡಿರ್ತಾನೆ. ಸೊ ಆ ದುಡ್ಡನ್ನು ಈಗ ಅಂದರೆ ಆ ಸಾಲವನ್ನು ತೀರಿಸಲಿಕ್ಕೆ ಅಂತೇಳಿ ಅವನು ಏನು ಮಾಡ್ತಾನೆ, 200 pounds ಆ ಒಂದು ಪಾದಲ್ಲಿ ಕೇಳ್ಕೊಳ್ತಾ ಇದ್ದಾನೆ, ಅದರಿಂದ ನನಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾನೆ. ನಥಿಂಗ್ ಸೀಮ್ಸ್ ಟು ಹ್ಯಾಪನ್ ಆ್ಯಂಡ್ ಹರ್ಬರ್ಟ್ ಜೋಕ್ಸ್ ಅಬೌಟ್ ದ ಫೂಲಿಶ್ ವಿಶ್. ಸೊ ಅವನೇನು ಮಾಡ್ತಾನೆ, ಮಿಸ್ಟರ್ ವೈಟ್ ವಿಶ್ ಮಾಡಿದಾಗ ಅಲ್ಲಿ ಯಾವುದೇ ದುಡ್ಡು ಕೂಡ ಬರೋದಿಲ್ಲ, ಆ ರೀತಿ ದುಡ್ಡು ಅಲ್ಲಿ ಸಿಗಲಿಲ್ಲ. ಹಾಗಾಗಿ ಆ ಮಗ ಏನಿದ್ನಲ್ವ ಹರ್ಬರ್ಟ್ ಒಂದು ತಮಾಷೆಯನ್ನು ಮಾಡ್ತಾನೆ, ಸುಮ್ಮನೆ ಇದು ವೇಸ್ಟು, ನೀನು ಮಾಡಿದ್ದು ಮೂರ್ಖತನದ ಕೆಲಸ ಅಂತೇಳಿ ತಂದೆ ಕುರಿತು ಹೇಳ್ತಾನೆ. ದ ನೆಕ್ಸ್ಟ್ ಡೇ ಹರ್ಬರ್ಟ್ ಗೋಸ್ ಟು ವರ್ಕ್ ಆಟ್ ಎ ಫ್ಯಾಕ್ಟ್ರಿ. ಮರುದಿನ ಅವರ ಮಗ ಹರ್ಬರ್ಟ್ ಏನು ಮಾಡ್ತಾನೆ, ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ತಾನೆ. ಇನ್ ದ ಆಫ್ಟರ್ನೂನ್ ಎ ಸ್ಟ್ರೇಂಜರ್ ಕಮ್ಸ್ ಟು ದ ವೈಟ್ ಫ್ಯಾಮಿಲೀಸ್ ಹೌಸ್. ಸೊ ಅದೇ ಮಧ್ಯಾಹ್ನ ಒಬ್ಬ ಅಪರಿಚಿತವಾಗಿರ್ತಕ್ಕಂತಹ ವ್ಯಕ್ತಿ ವೈಟ್ ಅವರ ಫ್ಯಾಮಿಲಿಗೆ ಮನೆಗೆ ಬರ್ತಾನೆ. ಹಿ ಬ್ರಿಂಗ್ಸ್ ಟೆರಿಬಲ್ ನ್ಯೂಸ್. ಅವನು ಬಂದಂಥವನು ತುಂಬ ಕೆಟ್ಟದಾಗಿರ್ತಕ್ಕಂತಹ ಒಂದು ನ್ಯೂಸನ್ನು ತೆಗೆದುಕೊಂಡು ಬಂದಿರ್ತಾನೆ. ಆ ನ್ಯೂಸ್ ಏನು ಅಂದರೆ, ಹರ್ಬರ್ಟ್ ಹ್ಯಾಸ್ ಡೈಡ್ ಇನ್ ಎ ಮಷಿನರಿ ಆಕ್ಸಿಡೆಂಟ್ ಆಟ್ ದ ಫ್ಯಾಕ್ಟ್ರಿ. ಸೊ ತಮ್ಮ ಮಗ ಏನಿದ್ನೋ, ಆ ಹರ್ಬರ್ಟ್ ಏನಿದ್ನಲ್ವ, ಅವನು ಫ್ಯಾಕ್ಟ್ರಿಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಅಲ್ಲೇನೆ ಸತ್ತು ಬಿಟ್ಟಿದ್ದಾನೆ ಅಂತಕ್ಕಂಥ ಒಂದು ನ್ಯೂಸನ್ನು ತೆಗೆದುಕೊಂಡು ತಂದೆ ತಾಯಿಯ ಮುಂದೆ ಹೇಳ್ತಾನೆ. ದ ಫ್ಯಾಕ್ಟ್ರಿ ಕಂಪನಿ ಗಿವ್ಸ್ ದ ಫ್ಯಾಮಿಲಿ 200 pounds ಆಸ್ ಕಂಪನ್ಸೇಷನ್. ಸೊ ನಿಮ್ಮ ಮಗ ಈಗ ಫ್ಯಾಕ್ಟ್ರಿಯಲ್ಲಿ ಸತ್ತಿರೋದಕ್ಕೆ ಪರಿಹಾರವಾಗಿ ನಿಮಗೆ 200 pounds ಅಷ್ಟು ದುಡ್ಡನ್ನು ನಮ್ಮ ಫ್ಯಾಕ್ಟ್ರಿ ವತಿಯಿಂದ ನಿಮಗೆ ಕೊಡ್ತಾ ಇದ್ದೇವೆ ಅಂತಕ್ಕಂತಹ ನ್ಯೂಸನ್ನು ಆ ಅಪರಿಚಿತ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ. ದ ವೈಟ್ಸ್ ರಿಯಲೈಸ್ ವಿತ್ ಹಾರರ್ ದ್ಯಾಟ್ ದೇರ್ ವಿಶ್ ಹ್ಯಾಸ್ ಕಮ್ ಟ್ರೂ ಇನ್ ಎ ಟ್ರಾಜಿಕ್ ವೇ. ಸೊ ಆ ಒಂದು ವೈಟ್ ಫ್ಯಾಮಿಲಿಗೆ ಅರ್ಥ ಆಗಿ ಹೋಯಿತು, ಅವರೇನು ಹಿಂದಿನ ರಾತ್ರಿ ಒಂದು ಆಸೆಯನ್ನು ಪಟ್ಟಿದ್ರು, ಒಂದು ವಿಶನ್ನು ಕೋರಿಕೆ ಮಾಡ್ಕೊಂಡಿದ್ರಲ್ವ, ಅದು ಈ ರೀತಿ ಹಾರರ್ ಅಂದರೆ ಒಂದು ಭಯಾನಕ ದುರ್ಘಟನೆಯ ಮೂಲಕ ಅವರ ಒಂದು ಆಸೆ ಪೂರೈಸಲ್ಪಡ್ತಾ ಇದೆ. ಮಿಸಸ್ ವೈಟ್ ಈಸ್ ಹಾರ್ಟ್ ಬ್ರೋಕನ್. ಸೊ ಈಗ ಮಗನನ್ನು ಕಳೆದುಕೊಂಡಿರ್ತಕ್ಕಂತಹ ತಾಯಿಗೆ ಆಘಾತನೆ ಆಗುತ್ತೆ, ಹೃದಯ ಒಡೆದು ಹೋಗ್ತಾ ಇದೆ. ಮಿಸಸ್ ವೈಟ್ ಈಸ್ ಹಾರ್ಟ್ ಬ್ರೋಕನ್ ಬೈ ಹರ್ ಸನ್ಸ್ ಡೆತ್. ಡೇಸ್ ಲೇಟರ್ ಶಿ ರಿಮೆಂಬರ್ಸ್ ದ ಮಂಕೀಸ್ ಪಾ and demands that Mr. White use the second wish to bring Herbert back to life. ಸೊ ಕೆಲವೊಂದಿಷ್ಟು ದಿನಗಳು ಉರುಳ್ತವೆ. ಈಗ ತಾಯಿಗೆ ನೆನಪಿದೆ, ಅದೇನಪ್ಪ ಅಂದರೆ ಆ ಒಂದು ಪಾಯ ಏನಿತ್ತಲ್ವ, ಅದರಿಂದ ಇನ್ನೂ 2 ವಿಷಯಗಳನ್ನು ನಾವು ಪಡೆದುಕೊಳ್ಬಹುದು ಅಂತಕ್ಕಂಥದ್ದು ಅವಳಿಗೆ ತಿಳಿದಿದೆ. ಹಾಗಾಗಿ ಗಂಡ ಅಂದರೆ ಮಿಸ್ಟರ್ ವೈಟ್ ಏನಿದ್ನೋ ಅವನ ಬಳಿಗೆ ಬಂದ್ಬಿಟ್ಟು ಹೇಳ್ತಾಳೆ, ನೀನು ಇನ್ನೊಂದು ಆಸೆಯನ್ನು ಆ ಪಾದದ ಮುಂದೆ ಕೇಳ್ಕೊ. ಅಂದರೆ ಹರ್ಬರ್ಟ್ ಏನು ಸತ್ತು ಹೋಗಿದ್ನಲ್ವ ಮಗ, ಅವನನ್ನು ಮತ್ತೆ ಜೀವಂತಿಕೆಯಿಂದ ಅಂದರೆ ಅವನಿಗೆ ಮತ್ತೆ ಮರಳಿ ಜೀವ ಬರಬೇಕು, ಅವನು ಎದ್ದು ಬರಬೇಕು, ಆ ರೀತಿ ಒಂದು ಕೋರಿಕೆಯನ್ನು ಮಾಡು ನೀನು ಅಂತೇಳಿ ಗಂಡನನ್ನು ಬಂದು ಕೇಳ್ಕೊಳ್ತಾಳೆ. ದೋ ಫ್ರೈಟೆಂಡ್, ಭಯ ಆಗುತ್ತೆ ಅವನಿಗೆ ಮಿಸ್ಟರ್ ವೈಟ್ಗೆ. ಮಿಸ್ಟರ್ ವೈಟ್ ಫೈನಲಿ ಅಗ್ರೀಸ್. ಈಗ ಹೆಂಡತಿ ಏನು ಕೇಳ್ತಾ ಇರ್ತಕ್ಕಂಥದ್ದು, ಮಗನನ್ನು ವಾಪಸ್ ಅವನಿಗೆ ಜನ್ಮ ಬೇಕು ಅಂತ ಕೇಳ್ತಾ ಇದ್ದಳೋ ಅದನ್ನು ಈಗ ಅವನಿಗೆ ಕೇಳಲಿಕ್ಕೆ ಸ್ವಲ್ಪ ಭಯ ಇದೆ, ಆದರೂ ಕೂಡ ಕೊನೆಗೆ ಒಪ್ಕೊಳ್ತಾನೆ. ಆ್ಯಂಡ್ ಮೇಕ್ಸ್ ದ ವಿಶ್. ಸೊ ಆ ಒಂದು ಆಶೆಯನ್ನು ಆ ಒಂದು ಮುಂದೆ ಹೇಳ್ಕೊಳ್ತಾನೆ. ದಟ್ ನೈಟ್ ದೇ ಹಿಯರ್ ಸ್ಲೋ ನಾಕಿಂಗ್ ಎಟ್ ದ ಡೋರ್. ಅದೇ ರಾತ್ರಿನೇ ಅವರ ಮನೆ ಬಾಗಿಲಲ್ಲಿ ಯಾರೋ ಒಬ್ಬನು ಡೋರನ್ನು ಬಡಿತಾ ಇರತಕ್ಕಂಥದ್ದು ಕೇಳಿಸುತ್ತೆ. ವೈಟ್ ಬಿಲೀವ್ಸ್ ಇಟ್ ಈಸ್ ಹರ್ಬರ್ಟ್ ಆ್ಯಂಡ್ ರಶಸ್ ಟು ಓಪನ್ ದ ಡೋರ್. ಸೊ ಮಿಸಸ್ ವೈಟ್ ಏನಿದ್ಲೋ ಅಂದರೆ ತಾಯಿ ಏನಿದ್ಲೋ ಈಗ ಡೋರನ್ನು ತೆಗಿಲಿಕ್ಕೆ ಅಂತೇಳಿ ತುಂಬ ಅವಸರದಿಂದಾನೆ, ರಶಸ್ ಅಂದರೆ ಅವಸರದಿಂದ ಹೋಗ್ತಾ ಇದ್ದಾಳೆ ಕದ ತೆಗಿಲಿಕ್ಕೆ. ಯಾಕೆಂದರೆ ಅವಳಿಗೆ ನಂಬಿಕೆ ಇದೆ, ಅದೇನಪ್ಪ ಅಂದರೆ ತಮ್ಮ ಮಗ ಈಗ ಬಾಗಿಲ ಬಳಿ ಬಂದಿದ್ದಾನೆ ಅಂತಕ್ಕಂಥದ್ದು. ಮಿಸ್ಟರ್ ವೈಟ್ ಈಸ್ ಫಿಲ್ಡ್ ವಿತ್ ಫಿಯರ್.
ತಂದೆ ಇದ್ನಲ್ವಾ ಮಿಸ್ಟರ್ ವೈಟ್, ಅವನಿಗೆ ಮನಸ್ಸಿನಲ್ಲಿ ತುಂಬ ಭಯ ಇದೆ. ಆ ಭಯ ಏನಪ್ಪ ಅಂದರೆ, ಹಿ ರಿಮೆಂಬರ್ಸ್ ದ್ಯಾಟ್ ಹರ್ಬರ್ಟ್ಸ್ ಬಾಡಿ ವಾಸ್ ಬ್ಯಾಡ್ಲಿ ಡ್ಯಾಮೇಜ್ಡ್ ಆ್ಯಂಡ್ ಬೆರೀಡ್ ಫಾರ್ ಸೆವೆರಲ್ ಡೇಸ್. ಸೊ ತನ್ನ ಮಗ ಆ ಒಂದು ಫ್ಯಾಕ್ಟ್ರಿಯ ಒಂದು ಆಕ್ಸಿಡೆಂಟಲ್ಲಿ ಏನು ಸತ್ತು ಹೋಗಿದ್ದನೋ ಅವನ ಒಂದು ಶವವನ್ನು ಈಗ ಆಲ್ರೆಡಿ ಅನೇಕ ದಿನಗಳ ಹಿಂದೆನೇ ಏನು ಮಾಡಿದ್ದಾರೆ, ಸುಟ್ಟು ಬಿಟ್ಟಿದ್ದಾರೆ. ಸೊ ಈಗ ಅದು ಸ್ಮಶಾನದಿಂದ ಎದ್ದು ಬಂದರೆ ನೋಡಲಿಕ್ಕೆ ತುಂಬಾ ಭಯ ಆಗುತ್ತೆ, ಭಯಂಕರವಾಗಿರುತ್ತೆ ಅಂತಕ್ಕಂಥದ್ದನ್ನು ಮಿಸ್ಟರ್ ವೈಟ್ ಅನ್ಕೊಳ್ತಾನೆ. ಹಿ ರಿಯಲೈಸಸ್ ದ್ಯಾಟ್ ವಾಟ್ ಈಸ್ ಕಮಿಂಗ್ ಬ್ಯಾಕ್ ಮೇ ನಾಟ್ ಬಿ ಹಿಸ್ ಸನ್ ಆಸ್ ಹಿ ಒನ್ಸ್ ವಾಸ್. ಸೊ ತಮಗೇನು ಮಗ ಇದ್ನಲ್ವಾ, ಅವನ ಒರಿಜಿನಲ್ ರೂಪ ಏನಿತ್ತೋ ಆ ರೀತಿಯಾಗಿ ತಮ್ಮ ಮಗ ಈಗ ವಾಪಸ್ ಬರೋದಿಲ್ಲ ಅಂಥೇಳಿ ಅವನು ಅರ್ಥ ಮಾಡ್ಕೊಳ್ತಾನೆ ಮಿಸ್ಟರ್ ವೈಟ್. In great terror, he uses the third and final wish to stop what is happening. ಸೊ ಈಗ ಡೋರನ್ನು ಏನೋ ತೆಗೆದುಬಿಟ್ರೆ ತಾಯಿ ಎದುರುಗಡೆ ಇರತಕ್ಕಂತಹ ಮಗನ ರೂಪವನ್ನು ನೋಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಷ್ಟೊಂದು ಭಯ ಬರುವ ರೀತಿಯಲ್ಲಿ ಮಗ ಇರ್ಬೋದು ಅಂತಕ್ಕಂಥದ್ದನ್ನು ಮಿಸ್ಟರ್ ವೈಟ್ ಅರ್ಥ ಮಾಡ್ಕೊಳ್ತಾನೆ. ಸೊ ಈಗ ಅವನು ಏನು ಮಾಡ್ತಾ ಇದ್ದಾನೆ, ಭಯದಲ್ಲಿ ಮೂರನೇ ಒಂದು ವಿಷನ್ನು ಮಾಡ್ತಾ ಇದ್ದಾನೆ, ಅಂದರೆ ಮಗ ವಾಪಸ್ ಬರಬಾರ್ದು ಅಂತಕ್ಕಂಥದ್ದನ್ನು. ವೆನ್ ಮಿಸಸ್ ವೈಟ್ ಫೈನಲಿ ಓಪನ್ಸ್ ದ ಡೋರ್, ನೋ ಒನ್ ಇಸ್ ದೇರ್. ಸೊ ಮಿಸಸ್ ವೈಟ್ ಹೋಗಿ ಡೋರನ್ನು ತೆಗಿತಾಳೆ, ಬಟ್ ಆ ಡೋರ್ ಮುಂದೆ ಯಾವುದೇ ವ್ಯಕ್ತಿ ಕಾಣಿಸೋದಿಲ್ಲ. ಹರ್ಬರ್ಟ್ ಈಸ್ ಗಾನ್. ಹರ್ಬರ್ಟ್ ಅಲ್ಲಿಂದ ಹೊರಟು ಹೋಗ್ಬಿಟ್ಟಿರ್ತಾನೆ. ಆ್ಯಂಡ್ ದ ನಾಕಿಂಗ್ ಹ್ಯಾಸ್ ಸ್ಟಾಪ್ಡ್. ಸೊ ಆ ಒಂದು ಕದವನ್ನು ಬಡಿತಕ್ಕಂಥದ್ದು ಕೂಡ ಸ್ಟಾಪ್ ಆಗಿ ಹೋಗಿರುತ್ತೆ. ದ ಸ್ಟೋರಿ ಎಂಡ್ಸ್ ಇನ್ ಸೈಲೆನ್ಸ್ ಆ್ಯಂಡ್ ಸಾರೋ. ಸೊ ಆ ಒಂದು ಸ್ಟೋರಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ತುಂಬಾ ಸೈಲೆನ್ಸ್, ರಾತ್ರಿ ಅಂದರೆ ಅವರಲ್ಲಿ ಯಾವುದೇ ಮಾತುಕತೆಗಳಿಲ್ಲ. ಈ ರೀತಿ ಸೈಲೆಂಟ್ ಆಗಿರ್ತಕ್ಕಂತಹ ಮತ್ತು ದುಃಖದಾಯಕವಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಸ್ಟೋರಿ ಎಂಡ್ ಆಗುತ್ತೆ. ದ ಸ್ಟೋರಿ ಟೀಚಸ್ ಎನ್ ಇಂಪಾರ್ಟೆಂಟ್ ಲೆಸನ್. ಹ್ಯೂಮನ್ ಬೀಯಿಂಗ್ ಶುಡ್ ನಾಟ್ ಟ್ರೈ ಟು ಕಂಟ್ರೋಲ್ ಫೇಟ್. ಸೊ ಮನುಷ್ಯರಾಗಿರ್ತಕ್ಕಂಥವರು ನಾವು ಹಣೆ ಬರಹವನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಹೋಗಬಾರದು. ವಿಶಸ್ ಮೇ ಸೀಮ್ ಹಾರ್ಮ್ಲೆಸ್. ಕೆಲವೊಂದು ಸಾರಿ ನಾವು ಆಸೆ ಪಡ್ತಕ್ಕಂಥದ್ದು ಅಥವಾ ನಮ್ಮ ಕೋರಿಕೆಗಳು ಏನಿರ್ತವೋ ಅವು ಹಾರ್ಮ್ಲೆಸ್ ಅಂತ ಕಾಣಿಸ್ಕೊಳ್ಬಹುದು, ಬಟ್ ದೇ ಕ್ಯಾನ್ ಲೀಡ್ ಟು ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಪೇನ್ಫುಲ್ ರಿಸಲ್ಟ್. ಸೊ ಅದರಿಂದ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂತಹ ಅಥವಾ ನಾವು ನಿರೀಕ್ಷಣೆ ಮಾಡದೇ ಇರತಕ್ಕಂತಹ ಒಂದು ನೋವಿನ ದುರ್ಘಟನೆಗಳು ನಡೆದು ಬಿಡಬಹುದು ನಮ್ಮ ಆಸೆ ದುರಾಸೆಗಳಿಂದಾಗಿ. ದ ಮಂಕೀಸ್ ಪಾ ಸಿಂಬಲೈಸಸ್ ಡೇಂಜರಸ್ ಡಿಸೈರ್ ಆ್ಯಂಡ್ ಬ್ಲೈಂಡ್ ಹೋಪ್. ಸೊ ನಮ್ಮ ದುರಾಸೆಗಳು ಮತ್ತು ಬ್ಲೈಂಡ್ ಹೋಪ್ ಅಂದರೆ ಹುಸಿ ಭರವಸೆಗಳು ಅಂತ ಕರಿಬಹುದು ನಾವು. ಅವುಗಳಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಸ್ಟೋರಿ ನಮಗೆ ಹೇಳಿಕೊಡುತ್ತೆ. ಥ್ರೂ ದಿ ಸ್ಟೋರಿ ಡಬ್ಲ್ಯೂ ಜೇಕಬ್ಸ್ ವಾರ್ನ್ಸ್ ರೀಡರ್ಸ್ ದ್ಯಾಟ್ ಇಟ್ ಈಸ್ ಬೆಟರ್ ಟು ಅಕ್ಸೆಪ್ಟ್ ಲೈಫ್ ಆಸ್ ಇಟ್ ಈಸ್. ಸೊ ನಮ್ಮ ಜೀವನ ಯಾವ ರೀತಿ ಇದೆಯೋ ಅದನ್ನು ನಾವು ಒಪ್ಪಿಕೋಬೇಕು. ನಮ್ಮ ಜೀವನ ನಮಗೇನೆ, ಸುಮ್ಮನೆ ಏನು ಕೈಗೆ ಸಿಗದೇ ಇರತಕ್ಕಂಥದ್ದನ್ನು ಅಥವಾ ದುರಾಸೆಯಿಂದ ನಮ್ಮ ಜೀವನವನ್ನು ನಾವು ಬಲಿ ಕೊಡಬಾರ್ದು. ನಮ್ಮ ಜೀವನ ಹೇಗಿದ್ದನೋ ಅದನ್ನು ಒಪ್ಪಿಕೊಂಡು ನಾವು ಜೀವನವನ್ನು ಸವೆಸಬೇಕು. ಇಟ್ ಈಸ್ ರ್ಯಾದರ್ ದ್ಯಾನ್ ಟ್ರೈ ಟು ಚೇಂಜ್ ಡೆಸ್ಟಿನಿ. ಸೊ ಈ ಒಂದು ಡೆಸ್ಟಿನಿಯನ್ನು ನಾವು ಚೇಂಜ್ ಮಾಡಲಿಕ್ಕೆ ಹೋಗಬಾರ್ದು. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಏನೋ ಒಂದು ಗಾದೆ ಮಾತಿದೆ ಅಲ್ವಾ, ಆ ರೀತಿ ನಮ್ಮ ಜೀವನವನ್ನು, ನಮ್ಮ ಜೀವನದಲ್ಲಿ ಏನೆಲ್ಲ ಇದೆಯೋ ಅದನ್ನೇ ಸಂತೋಷದಿಂದ ಅನುಭವಿಸ್ತಾ ಸಾಗಬೇಕು ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಮೆಸೇಜನ್ನು ಈ ಒಂದು ಸ್ಟೋರಿ ನಮಗೆ ಕೊಡುತ್ತೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಆ ಒಂದು ಲೆಸನ್ ಟೈಟಲ್ ನೇಮನ್ನು ಮತ್ತು ರೈಟರ್ ನೇಮ್ ಎರಡನ್ನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ವಿದ್ಯಾರ್ಥಿಗಳೇ, ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ಈಸಿಯಾಗಿ ಕಲಿಬೇಕು ಅಂದರೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್ and take care, keep learning.